ಹಲೋ. ಅಲ್ಲ ಪಾಪ, ಓ ನಮ್ಮ ಮಮ್ಮಿ ಯಾರು ಹೇಳು ಪಾಪ. ಅಲ್ಲ ಪಾಪ. ಇದು ನಿಂತು. ಹಲೋ ಹಲೋ ಪಾಪ. ಪಾಪ ಪಪ್ಪ ಪಪ್ಪ. ಹ್ಞೂ ಪಪ್ಪ. ಪಪ್ಪ ಅಂದ್ರೆ ಪಪ್ಪ ಅಂದ್ರೆ ಅಪ್ಪ ಅಂತಲ್ಲ. ಪಪ್ಪ ಹಲೋ ಪಪ್ಪ. ಓ ಅಮ್ಮನ್ ಕರ್ಕೊಂಬತ್ತಿ ಅಂತ ಹೇಳಿದ್ದು ಯಾಕಪ್ಪ? ನಂಗೆ ಅಮ್ಮನ್ನೇ ತೋರಿಸ್ತಿಲ್ಲ. ನಿಮ್ಮ ಅಮ್ಮ ಯಾರು? ನಮ್ಮಮ್ಮ ನಮ್ಮಮ್ಮ ಇದು ನಮ್ಮಮ್ಮ ಇದಕ್ಕೆ ನಮ್ಮ ಅಕ್ಕ ಊರಿಗೆ ಐತೆ. ನಾನಪ್ಪ ಅಮೂಲ್ಯ, ನಿನ್ನ ಮಗಳು. ಅಮೂಲ್ಯ ಅಮೂಲ್ಯ ಇಲ್ಲ ನಮ್ಗೆ ಯಾರು ಮಕ್ಳಿಲ್ಲ. ಅಪ್ಪ ನಿಮ್ಮ ಅಮ್ಮ ಸತ್ತೋಗೈತೆ, ಕರ್ಕೊಂಬತ್ತೀನಿ ಬೇರೆ ಅಂತ ಹೇಳಿದಲ್ಲ. ಹೇಳಪ್ಪ. ನನಗೆ ನೀ ಬರೋದ ಕಾದಂಬರಿ ಫಿಲಮ್ ನೋಡ್ತಾ ಇದ್ದೀನಿ, ನಂಗೆ ಅಳು ಬರ್ತೈತೆ. ಅಮ್ಮನ್ ನೋಡ್ಬೇಕು ಅನ್ನಿಸ್ತೈತೆ ಪಪ್ಪ. ಪ್ಲೀಸ್ ಕರ್ಕೊಂಬ ಪಪ್ಪ. ನಿನ್ಗೆ ಕರುಣೆ ಇಲ್ವಾ? ಬಲ್ಲ ಪಪ್ಪ, ನಿನ್ಗೆ ಕರುಣೆ ಇಲ್ವಾ ಪಪ್ಪ? ನನ್ ಕಂಡ್ರೆ ಮಾತಾಡು ಪಪ್ಪ. ನಮ್ಗೆ ಉಸಿರು ಕಟ್ಕೊಂಡಂಗ ಆಗುತ್ತಿಲ್ಲ. ಇದು ನಾನು ಅಷ್ಟೇ ನಂಬರ್ 161 ನಂದು ನಂಬರ್ ಯಾವ್ದಾರ ಬೇರೆ ನಂಬರ್ ಮಾಡಿದ್ರೆ ನೋಡಿ ಪಪ್ಪ. ನನ್ಗೆ ನೀನ್ ಕಂಡ್ರೆ ಆಸೆ ಇಲ್ವಾ ಪಪ್ಪ? ಮಮ್ಮಿ ಮೇಲೆ ಆಸೆ ಇಲ್ವಾ ಪಪ್ಪ? ನನ್ನ ತಗೊಂಬಂದು ಅನಾಥಾಶ್ರಮದಲ್ಲಿ ಹಾಕಿ ಹೋಗ್ಬಿಟ್ಟಿದ್ದಿಲ್ಲ. ನನ್ನ ವಿದ್ಯಾಭ್ಯಾಸ ಎಲ್ಲ ಯಾರು ಮಾಡ್ಸೋದು ಪಪ್ಪ? ನನ್ನ ಓದ್ಸೋದು ಯಾರು ಪಪ್ಪ? ನನ್ಗೆ ಬರ್ಸೋದು ಯಾರು ಪಪ್ಪ? ನನ್ಗೆ ಊಟ ಮಾಡ್ಸೋದು ಯಾರು ಪಪ್ಪ? ಪಪ್ಪ ನನ್ ಎಕ್ಸಾಮ್ ಬರ್ಸೋದು ಯಾರು ಪಪ್ಪ? ಎಲ್ಲ ಮಾಡೋದು ಯಾರು ಪಪ್ಪ? ನನ್ಗೆ ಶೂ ಹಾಕೋದು ಯಾರು ಪಪ್ಪ? ನಂಗೆ ಟೈ ಹಾಕೋದು ಯಾರು ಪಪ್ಪ? ನಿಲ್ಸು. ಅಯ್ಯೋ ವಾರ್ತೆ ಓದ್ದಂಗ ಓದ್ತೇವ ಇಂತ ನೋಡಿ ಚುರುಕಾದ ಮಗ. ನನ್ನ ಮಗ ಬಿಟ್ಟೋದ. ಯಾವ್ದೋ ಬ್ಯಾರೆ ನಂಬರಿಗೆ ಮಾಡಿದೆ ನೋಡವ್ವ. ಪಪ್ಪ ಪಪ್ಪ. ಅಯ್ಯೋ ಹೇಳವ್ವ. ಪಪ್ಪ ನೋಡ್, ನೀ ಬರೆದ ಕಾದಂಬರಿ ಫಿಲಮ್ ನೋಡ್ತಾ ಇದ್ದೀನಿ. ನನಗೆ ನೀನು ಜ್ಞಾಪನ ಬಂದ್ಬಿಡಿ ಪಪ್ಪ. ನೀನ್ ನೋಡ್ಬೇಕು ಬಾ ಪಪ್ಪ, ಹಾಸ್ಟೆಲ್ ಹತ್ರ. ನಿಮ್ಮ ಅಪ್ಪ ಮಾಡಪ್ಪ. ಪಪ್ಪ ನನ್ ಪಪ್ಪ ಅಲ್ಲ, ನನ್ನ ನರಸಿಂಹರಾಜು. ಪಪ್ಪ ನೀನೇ ಪಪ್ಪ. ನರಸಿಂಹರಾಜನ ನಮ್ಮ ಅಪ್ಪ ಬಳ್ಳಾಪುರ. ಅಪ್ಪ ಪಪ್ಪ ಪಪ್ಪ. ಹ್ಮ್. ನನ್ ಪಪ್ಪ ಅಲ್ಲ, ಅಪ್ಪ. ಅದೇನೆ ನಮ್ಮ ಅಪ್ಪ ಅಂದ್ರು ಅದೇನೆ, ಪಪ್ಪ ಅಂದ್ರು ಅದೇನೆ. ಬಾ ಪಪ್ಪ. ನಿಮ್ಮ ಅಮ್ಮನ ಹೆಸರೇನು? ನಿಮ್ಮ ಅಮ್ಮನ ಹೆಸರು? ರಾಧಮ್ಮ. ಹಂಗ ನಾನಲ್ಲ ಬಿಡಿ. ನಾನಲ್ಲ ಯಾರೇ ನರಸಿಂಹರಾಜ್ ಅನ್ನೋರು ಬೇಜಾನ್ ಜನ ಹೆಸರು ಅವ್ರಿಗೆ ಫೋನ್ ಮಾಡಿ. ಯಾವ್ದೋ ಬೇರೆ ನಂಬರ್ ಕೊಟ್ಟವ್ರು ನಿಮ್ಗೆ. ಪಪ್ಪ ನೀನೇ ಹೇಳಿದ್ದಲ್ಲ, ಅಮ್ಮನ ಒರಿಜಿನಲ್ ಹೆಸರು ಹೇಳ್ಬೇಡ, ಲಲ್ಲಿ ಅಂತ, ಲಲಿತಾ ಅಂತ ಹೇಳ್ಬೇಡ. ಅಲ್ಲಿ ಹಿಂಗ್ ಮಾತಾಡಂಗ್ ಮಾಡಿ ಅವತ್ತು ಒಂಥರ ಮಾತಾಡಿದೆ. ಕೇಕು ಅಂಕಲ್ಲು ಇದನ್ ತಗೊಂಬ ನನಗೆ, ಇದು ಅಂಕಲ್ ಮಾಡಿ ಎಲ್ಲ ಜನಕ್ ಮಾಡಿ. ಇವತ್ತು ಪಪ್ಪ ಕಲ್ ಮಾಡ್ತಾ ಇದ್ದೆ. ಪಪ್ಪ ಕಲ್ಲು ಅವತ್ ಕೇಕ್ ತಗೊಂಬ ಅಪ್ಪ. ಕೇಕ್ ಅಪ್ಪಾಜಿ ಕೇಕ್ ತಗೊಂಬ ನಮ್ ಮನೆಗೆ ಅಂತ ಹೇಳಿ ಎಲ್ಲ ಇದು ಇದನ್ನ ವೈಟ್ ಟ್ಯೂಬ್ ಮಾಡಿ. ಈಗ ಇದೆಂತದು ಎಂತ ಅಂತಿದ್ದು ಪಪ್ಪಲ್ ಮಾಡಿದೀವಿ ಅಗಾಲೆ. ಪಪ್ಪಲ್ಲು ಪಪ್ಪ. ಓ ಬಾ ಪಪ್ಪ ಹಾಸ್ಟೆಲ್ ಹತ್ರ. ಎಲ್ಲ ಅನ್ಬೇಕಾಯ್ತು. ಹಲೋ, ಹಿಂಗೆ ಫೋನ್ ಮಾಡ್ತಾ ಇರೋದು ನಿಜ, ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಅಯ್ಯೋ ಕೀರ್ತನ, ನಿನ್ಗೋಸ್ಕರ ನಾನು ಜೈಲ್ಗೆ ಹೋಗ್ಬೇಕಾ? ಹೇಳು, ಕೊಟ್ಬಿಡು. ಹಳೇ ಪ್ಲಾಸ್ಟಿಕ್ ಸಾಮಾನ್. ಬರ್ರಿ ಸಾಮಾನು. ಹಳೆ ಪ್ಲಾಸ್ಟಿಕ್ ಎಲ್ಲ ತಗೊಂಬರ್ರಕ್ಕ. ಪೇಪರ್ ಎಲ್ಲ ಪೇಪರ್ ಎಲ್ಲ ತಗೊಂತೀವಿ. ಹಾಲಿನ ಕವರ್ ಎಲ್ಲ ತಗೊಂಬರ್ರಿ. ಹಲೋ ಕೀರ್ತನ, ನಿಮಗ್ ನಿಜ ಕೆಲ್ಸ ಇಲ್ಲ, ಯಾರೋ ನಂಬರ್ ಕೊಟ್ಟಾರ ಫ್ರ್ಯಾಂಕ್ ಮಾಡೋ ಅಂತ ಮಾಡ್ತಾ ಇದ್ದೀರಾ. ಏನ್ ಮಾಡ್ರಿ ಆಯ್ತು. ನೀನ್ ಹಿಂಗೆ ಹೇಳ್ತೆ. ಕೂದ್ಲಿಗೆ ಚಂಪ್ ಕೊಡ್ತೀವಮ್ಮ, ಬಿಂಗೆ ಕೊಡ್ತೀವಿ, ಲೋಟ ಕೊಡ್ತೀವಿ, ಏರ್ ಪಿನ್ನ, ಸೂಜಿ ಪಿನ್ನ. ಹಿಂಗೆ ಮಾಡ್ತಾ ಇರ್ರಿ, ನಿಜ ಬ್ಲಾಕ್ ಮಾಡಿ ಎಸಿತೀನಿ. ನೋಡ, ತುಂಬಾ ಅದೇ ಮನ್ಸಿಗೆ ಬೇಜಾರಾಗೋದು. ಕೀರ್ತನ, ಬೇಜಾರಾದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ನಾನು ಅಷ್ಟೇ. ಅದೇನ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ಸೂಸೈಡ್ ಮಾಡ್ಕೊಂತೀನಿ ಅಂತ ನೀವ್ ಯಾರು ಅಂತಾನೆ ಗೊತ್ತಿಲ್ಲ ನನ್ಗೆ. ನಾನು ವ್ಯಾಪಾರ ಮಾಡಕ್ ಯಾಕೆ ಬಿಡ್ತಿಲ್ಲ ನೀನು?
ನಾನೇ ನಿಮ್ ಹಿಡ್ಕೊಂಡಿದ್ದೀನ ವ್ಯಾಪಾರ ಮಾಡ್ಬೇಡ ಅಂತ. ಮತ್ತೀಗ ಅಷ್ಟು ತಲೆ ನನ್ಗೆ ಅಲ್ಲಿ ಪ್ಲಾಸ್ಟಿಕ್ ಯಾರೋ ಸಾಮಾನು ಅಲ್ಲಿ ಯಾರೋ ಮಾತಾಡ್ತಾವ್ರೆ, ಈಗ ಯಾರು ಅಂತ ಹೇಳಿ ಆಯ್ತು. ನಿಂಗೆ ಯಾರಾದ್ರೇನು ತಲೆಗೆ ಹಾಕ್ಬೇಡಿ. ನಮ್ಮ ಪಾರ್ಟ್ನರ್ಗಳು ಬಿನ್ಗೆ ಮಾರೋರು, ಪ್ಲಾಸ್ಟಿಕ್ ಬಿನ್ಗೆ ಮಾರೋರು, ಚೊಮ್ಮಾರೋರು, ಅವ್ರ ಜೊತೆ ಮಾತಾಡ್ಕೊಂಡಿದ್ವಿ ಸರಿ. ಅವ್ನ ಹುಡುಗಿನ ಮಾತಾಡಕ್ಕೆ ಹುಡುಗಿ ತರ ಅವ್ರ ಹುಡುಗಿಗೆ ಅವ್ರ ಹತ್ರ ಯಾರ ಬೇರೆ ನಂಬರ್ ಇಸ್ಕೊಂಡು ಮಾಡಿ ಅಂತ. ಇವಾಗ ಅವ್ರ ಹುಡುಗಿ ನಮಗ್ ಮಾಡಿದ್ರೆ ಅವ್ನು ನಮಗ ಅವ್ನಿಗೂ ಫೈಟ್ ಬೀಳ್ತದ ಅಷ್ಟೇನೆ. ನಾನ್ ನಮ್ಮ ಹುಡುಗಿ ಮಾಡ್ತಾ ಇರೋದು ಫೋನ್, ನಿಮ್ ಹುಡುಗಿಗಲ್ಲ. ಅವ್ನ ಹುಡುಗಿ ಮಾಡಿದ್ರೆ ನನಗ್ ಸುಮ್ನೆ ಹುಡುಗಿ ನನಗ್ ಸುಮ್ನೆ ನೋಡು ಕೀರ್ತನ, ತಾಳ್ಮೆ ಪರೀಕ್ಷೆ ಮಾಡ್ಬೇಡ, ಮಾತಾಡು ಮಾತಾಡು ಮಾತಾಡು. ನನ್ಗೂ ನೀವ್ ಪರೀಕ್ಷೆ ಮಾಡ್ಬೇಡಿ, ನಾನ್ ಮಾತಾಡೋದು. ಮಾತಾಡ್ಬೇಕು ಅಷ್ಟೇನೆ, ನನಗ ಅವೆಲ್ಲ ಹೇಳ್ಬಾರ್ದು, ಮಾತಾಡ್ಬೇಕು. ಬೆಳಗ್ಗೆಯಿಂದ ಒಂದ್ ಬಿನ್ಗೆ ಇಲ್ಲಿ ಕೇಳಿಲ್ಲ, ಬೆಳಗ್ಗೆಯಿಂದ ಒಂದ್ ಬಿನ್ಗೆ ಇರ್ಲಿ, ಒಂದ್ ಚೊಂಬು ಯಾರು ತಗೊಂಡಿಲ್ಲ, ವ್ಯಾಪಾರ ಆಗಿಲ್ಲ. ಬೇಡ, ವ್ಯಾಪಾರ ಆಗದ್ ಬೇಡ. ಹಳೇ ಪ್ಲಾಸ್ಟಿಕ್ ಸಾಮಾನ್ ನಿಜ. ಸುಮ್ನೆ ನನಗೆ ಏನು ಮರ್ಯಾದೆ ಕೊಡ್ತಾ ಇಲ್ಲ, ಹಂಗೆ ಕೊಡ್ಸ್ಕೊಳ್ಳಿ ಅಷ್ಟೇ. ಕೀರ್ತನ ಯಾರೇ ನೀವು? ಕೀರ್ತನ 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 ನನ್ನ ಹೆಸರು. ಐ ಲವ್ ಯು ಕಣ್ರಿ. ಮುಚ್ಕೊಂಡು ಕಾಲ್ ಕಟ್ ಮಾಡ್ರಿ. ನೋಡ ಅದೇ ಕೆಟ್ಟ ಪದ ಎಲ್ಲ ಮಾತಾಡ್ಬಾರ್ದು, ಕೆಟ್ಟ ಪದ ಎಲ್ಲ ಮಾತಾಡೋದು. ಹಂಗೆ ಮಾತಾಡೋದು. ಇನ್ನ ಏನೇನ್ ಮಾತಾಡೋದು. ಇನ್ನ ಏನೇನ್ ಮಾತಾಡ್ತೀಯ ಮಾತಾಡು. ಇನ್ನ ಬೇಜಾರ್ ಮಾತಾಡ್ತೀನಿ, ಇಷ್ಟೇ ಸಾಕು ಇವಾಗ ನಿಮ್ಗೆ ಹೇಳಿ. ಇಲ್ಲ ಮಾತಾಡೋದು ಏನೇನ್ ಮಾಡ್ತೀಯ ಮಾತಾಡು. ನೋಡ್ರಿ, ನನ್ ಜೊತೆ ಬಂದ್ರೆ ನೀವು ಇನ್ನೊಂದ್ ಸೈಕಲ್ ತಿಳ್ಕೊಂಡ ಹಿಂದೆ ಬಂದು ನೀವು ಪ್ಲಾಸ್ಟಿಕ್ ಸಾಮಾನು ಮಾಡ್ಕೊಂಡು ಒಳ್ಳೆ ದುಡ್ಡು ಮಾಡ್ಕೊಬಹುದು. ಕಟ್ ಮಾಡ್ರಿ ಫೋನು. ಹೋಗ್ಬಿಟ್ಟು ನೀವ್ ಹಿಂದೆ ಬರ್ತೀನಂತೆ ಇಕ್ರಿ ಫೋನ್ ಸುಮ್ನೆ. ನೋಡು ಒಳ್ಳೆ ಬಿಸ್ನೆಸ್. ಕೀರ್ತನ ಹಲೋ, ಬಡ್ಕೊಳ್ರಿ ನಿಮ್ ಪಾಡಿಗೆ. ನನ್ಗೆ ಹೋಗಪ್ಪ ನನ್ಗೆ ಹಿಂಗೆ ನಿಂಗ್ ಟಾರ್ಚರ್ ಕೊಡ್ತಾ ಇದ್ರೆ ನೋಡು. ನಾನ್ ಟಾರ್ಚರ್ ಕೊಡ್ತಾ ಇದ್ದೀನ? ಆಯ್ತು, ನಿಮ್ ಅಡ್ರೆಸ್ ಹೇಳಿ, ನಾನೇ ಬರ್ತೀನಿ. ಎಲ್ಲಿದ್ದೀರಾ ಅಂತ ಬರವಲ್. ನಾನು ಇಲ್ಲಿ ಮೆಜೆಸ್ಟಿಕ್ ಇಂದ ಮುಂದೆ ಗಾಂಧಿನಗರಕ್ಕೆ ಹೋಗೋ ರೋಡಲ್ಲಿ ಇಲ್ಲಿ ಪಾತ್ರೆ ಸಾಮಾನು ಮಾರ್ತಾ ಇದ್ದೀನಿ, ಬಾ. ಪ್ಲಾಸ್ಟಿಕ್ ಸಾಮಾನ್ ರೀ, ಅಲ್ಲಿ ಕುತ್ಕೊಂಡ್ ಯಾರೋ ನಿಮ್ಗೆ ಹೇಳ್ಕೊಡ್ತಾವ್ರೆ, ಸುಮ್ನೆ ಫೋನ್ ಕಟ್ ಮಾಡಿದ್ರೆ ಸರಿ. ನೀನ್ ಬರೀ ಇದೇ ಹೇಳ್ಬಿಟ್ಟಪ್ಪ ಅವಾಲಿಂದ, ಬರೀ ಇದೇ ಹೇಳ್ಬಿಟ್ಟೆ, ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ ಅಂತ. ನಾನು ಏನ್ ಮಾಡಿದೀನಿ ನಿನ್ಗಂತದ್ದು? ಏನೋ ಮಾಡಿದ್ದೀರಾ, ಫೋನ್ ಕಟ್ ಮಾಡ್ತೀರಾ ಏನು? ಯಾಕೆ ಮಾಡ್ಬೇಕು ರೀ? ಹೋಗ್ಲಿ ಕೀರ್ತನ, ಹೇಳಿ. ಅದು ಬ್ಲೂ ಡ್ರೆಸ್ ಎಲ್ಲಿ ತಗೊಂಬಂದಿದ್ರಿ? ಚೆನ್ನಾಗ ಕಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತಿರೋದು. ಇನ್ಸ್ಟಾಗ್ರಾಮ್ ಹಾಕಿದ್ಯಲ್ಲ ಚಿನ್ನು. ಯಾರು ಚಿನ್ನು ಬಂದ್ರೆ ಕೈ ಬರುತ್ತೆ. ನೋಡ, ಇವೆಲ್ಲ ಮಾತಾಡೋದ್ ಬಿಟ್ಬಿಡು ನೀನು. ನಾನ್ ಬಿಡಲ್ಲ. ನನ್ ಸುಮ್ನೆ ಹೇಳ್ತಾ ಇದೀನಿ ಅವಾಗ್ಲಿಂದ, ಪದೇ ಅದನ್ನ ಹೇಳಕ್ ಆಗಲ್ಲ. ನೋಡು, ನೀನು ಅಷ್ಟೇ ನಂಗೆ ಪದೇ ನಂಗೆ ತಲೆ ಕೆಡಿಸ್ತಾ ಇದ್ದೀನಿ ನೀನು. ನಾನೇನ್ ಕೆಡಿಸ್ತಾ ಇದೀನಿ ನಿಮ್ ಮತ್ತೆ ಏನು ಕಾಲಾಗಿರೋ ಬರುತ್ತೆ, ಅದ್ರಾಗಿರೋ ಬರುತ್ತೆ ಅಂತ. ಅನ್ನ ತಿಂದೆ ಹೊಟ್ಟೆಗೆ ಏನ್ ತಿಂದಿ ನೀನು? ಅಲ್ಲ, ಅವನಿಗೆ ಅನ್ನ ತಿನ್ನಲ್ಲ ಹೊಟ್ಟೆಗೆ ನೀನು. ನಾನೇನಂತ ಮಾತಾಡ್ತಾ ಇದ್ದೀನಿ? ಕೆಟ್ಟ ಏನೋ ಮಾತಾಡ್ತಾ ಇದ್ದೀನಿ ನಾನು ನಿನ್ನಂಗೆ. ಏನೋ ತಿಂತೀನಿ, ನಿಮ್ಗೆ ಬೆಳಗ್ಗೆ ಏನ್ ತಿನ್ ಬಂದಿದ್ಯಾ? ಏನ್ ಕೆಟ್ಟ ಪದ ಏನ್ ಮಾತಾಡ್ತಿದ್ಯಾ? ಯಾಕೆ ಮಾತಾಡ್ತೀಯ ನೀನು ಕೆಟ್ಟ ಪದನ? ಇನ್ನ ಮಾತಾಡ್ಬೇಕಾಗುತ್ತೆ, ಸುಮ್ನೆ ಏನ್ ಮಾತಾಡ್ತೀಯ? ಮಾತಾಡ್ ನೋಡೋಣ. ಅದೇನ್ ಮಾತಾಡ್ತೀಯ? ಯೂಸ್ಲೆಸ್ ಫುಲ್. ಅದೇನ್ ಮಾತಾಡ್ತೀಯ? ಮಾತಾಡೋ ನೋಡೋಣ. ಮತ್ತೀಗ ಇಲ್ಲಿವರೆಗೂ ನಾನು ಏನೋ ಲವರು, ನನ್ನ ಚಿನ್ನು ಪನ್ನು ಅಂತ ಹೇಳಿ ನಾನು ಲವರ್ ಯಾವನ್ ಹೇಳಿ ಲವರ್ ಅಂತ? ನಾನೇ ಹೇಳ್ತಿರೋದು. ಯಾರ್ಯಾಕೆ ಹೇಳ್ಬೇಕು? ಸಾಕಾಗಲ್ಲ, ನೀವ್ ಹೇಳ್ಬಿಟ್ರೆ ಸಾಕಾಗಲ್ಲ. ನೀವು ಹೇಳು, ಬಾಯಿಗೆ ತುರಿಕೊಂಡಿದ್ಯಾ? ಏನೋ ತಿಳ್ಕೊಂಡಿದೀನಿ. ನಿಮ್ ಜಾಸ್ತಿ ಮಾತಾಡ್ಬೇಡಿ. ನೀನು ಅಷ್ಟೇ ಜಾಸ್ತಿ ಮಾತಾಡ್ಬೇಡ. ಹಲೋ ಹಲೋ ಹಲೋ, ಯಾರ್ರಿ ನೀವು? ನೀವ್ಯಾರು? ಯಾರು ಮಾತಾಡಿರೋದು? ನಾನು ಕೀರ್ತನ ಅವ್ರ ಜೊತೆ ಮಾತಾಡ್ಬೇಕು. ನಿಮ್ ಜೊತೆ ಅಲ್ವಲ್ಲ? ನೀವ್ಯಾರು ಸರ್? ಕೀರ್ತನ ಅವ್ರ ಜೊತೆ ಮಾತಾಡಿರ? ಯಾರು ಬೇಕು? ಏನ್ ಕೀರ್ತನ ಏನ್ ಬೇಕು ನೀವು? ಕೀರ್ತನ ಹತ್ರ ಏನ್ ಬೇಕು ಅಂತ ನೀವೇ ಮೊದ್ಲೇ ಕೇಳ್ಬಿಡ್ತಿದ್ದೀರಲ್ಲ ಸರ್. ಕೀರ್ತನ ಅವ್ರದ್ದು ಇನ್ನೂ ಏನು ಬೇಕು ಅಂತ ನಾನೇನು ಕೇಳಿಲ್ಲ. ಕೀರ್ತನ ಜೊತೆ ಮಾತಾಡ್ಬೇಕು. ನೀನ್ ಅವ್ರ ಹತ್ರ ಮಾತಾಡೋಂತ ಅವಶ್ಯಕತೆ ಏನೈತೆ ಸರ್? ರೀ, ನೀವ್ ಯಾರಿ ಬ್ರದರ್? ನೀವ್ ಯಾರ್ರಿ ಫಸ್ಟ್ ಅದನ್ನ ಹೇಳ್ರಿ. ನಾನು ಅವ್ರ ಲವರ್ ಕಣ್ರಿ. ಲವರ್? ಕೇಳ್ರಿ ಅವ್ರನ್ನೇ. ರೀ, ನಾನು ಅವ್ರ ಅಣ್ಣ ಮಾತಾಡ್ತಿರೋದು. ಓ ಬಾಮೈದ, ಚೆನ್ನಾಗಿದೀಯಾ? ಮಮ್ಮ ಬಾಮೈದ, ಮಮ್ಮ ಎಲ್ಲ ನಿನ್ ತಂಗಿ ಕೊಡ ಫೋನು. ಯಾವನಲ್ಲ ನೀನ್ ಫೋನ್ ಮಾಡಿದ್ರೆ ಮಾತಾಡ್ತಿರೋದು.
ಏಯ್ ಯಾವನ ಗಿವನ ಅಂತ ಅನ್ಬೇಡ, ನೀ ಫಸ್ಟ್ ಫೋನ್ ಕೊಡು. ನೀನ್ ಯಾರು ಹೇಳು? ನೀನ್ ಯಾಕಲ್ಲ ಫೋನ್ ಮಾಡ್ತಿರೋದು? ಹಾ ನೀನ್ ಯಾಕೆ ಫೋನ್ ಮಾಡ್ತಿರೋದು ಅವಳಿಗೆ ಅಷ್ಟೇ ಹೇಳು. ಯೋ ಪ್ಲಾಸ್ಟಿಕ್ ಸಾಮಾನ್ ಮಾರಿ ಇರೋ ದುಡ್ಡೆಲ್ಲ ಸುರಿದಿದ್ದಾನೆ ಅವಳಿಗೆ. ಹಲೋ ಕೀರ್ತನ, ಹ್ಮ್ ಯಾರು ಇವ್ರು ಮಾತಾಡ್ತಿರೋದು? ಗೊತ್ತಿಲ್ಲ ಯಾರು ಅಂತ, ಸುಮ್ನೆ ಫೋನ್ ಮಾಡಿ ತಲೆ ತಿಂತಾಳ ಅವಳಿಂದ. ಕೀರ್ತನ, ನೀನು ಮನ್ಸಾಕ್ಷಿಯಾಗಿ ಹೇಳು, ಇಲ್ಲ ನಾಳಿಕೆ ಲಕ್ಕ ಇಕ್ಕೋವರ್ ಸತ್ತೋಗ್ಬಿಡ್ತೀಯ. ಕರೆಕ್ಟ್ ಆಗಿ ಹೇಳಿ, ನನ್ಗೆ ಯಾರು ಅಂತ ಗೊತ್ತಿಲ್ವಾ? ಕರೆಕ್ಟಾ ಮಾತಾಡೋ ಯಾಕೋ? ಏಯ್ ನೀನ್ ಯಾವನಲ್ಲಿ? ಏಯ್ ನಾನು ಯಾವನಾಗ್ಲಿ, ನೀನು ಹುಡುಗಿರ ಹತ್ರ ಹೆಂಗ್ ಮಾತಾಡ್ಬೇಕು ಅದನ್ನ ಕಲ್ತ್ಕೊಳ್ಳ. ಮತ್ತೀಗ ಅವಳು ಇಷ್ಟು ದಿವಸ ನನ್ನ ಹತ್ರ ಉಂಡು ತಿಂದು ಎಲ್ಲ ಮಜಾ ಮಾಡಿ, ಚಾಕ್ಲೇಟ್ ಬೇಕು ನಂಗೆ, ಟೆಡಿ ಬೇರ್ ಬೇಕು, ಅದು ಬೇಕು ಇದು ಬೇಕು. ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ಏಯ್ ಸುಳ್ಳು ಹೇಳ್ಬೇಡ. ಏನು ನೀನ್ ಯಾವನು ಅಂತ ನಾನು ಸುಳ್ಳು ಹೇಳಿ ನಿನ್ನ ಹತ್ರ? ಮತ್ತೀಗ ಇಷ್ಟು ದಿವಸ ನನ್ನ ಹತ್ರ ಉಂಡು ತಿಂದು ಎಲ್ಲ ಖರ್ಚು ಮಾಡಿ ನನ್ಗೆ ಇವತ್ತು ಪ್ಲಾಸ್ಟಿಕ್ ಸಾಮಾನ್ ಮಾರಕ್ ನಿಲ್ಸಿದ್ಯಾ? ಏಯ್ ನೀನ್ ಯಾವನಾಗ್ಲಿ ಹೇಗ ಫೋನ್ ಮಾಡೋದ್ ನೀನು ಅವಾಗ? ಯಾಕಂತ ನಿಂದು? ಏನ್ಕೆ ಅಂದ್ರೆ ನನ್ನ ಹತ್ರ ಲವ್ ಮಾಡ್ತೀನಿ, ಅದ್ ಮಾಡ್ತೀನಿ ಇದು ಮಾಡ್ತೀನಿ, ನಿನ್ನ ಹಂಗ್ ಮಾಡ್ಬಿಡ್ತೀನಿ, ನಮ್ಗೆ 8 ಜನ ಮಕ್ಳು ಮಾಡ್ಕೊಳ್ಳೋಣ, ನಾವ್ ಇಬ್ರು ಸಂಸಾರ ಮಾಡೋಣ, ಅಲ್ಲೋಗಿ ಸೆಟ್ಲ್ ಆಗೋಣ, ನಾವ್ ಇಬ್ರು ಓಡೋಗ್ ಮದ್ವೆ ಆಗೋಣ ಅಂತ ಹೇಳಿ ನನ್ನ ಹತ್ರ ಈಸ್ಕೊಂಡ್ ತಿಂದು ಅವ್ಳ ಜೊತೆಗಳೆಲ್ಲ ಫ್ರೆಂಡ್ಸ್ಗಳು ಅವ್ರನ್ನ ಕೇಳು. ಹೆಂಗೆ ಇರ್ತಾನ ಹಿಂಗೆಲ್ಲ ಮಾತಾಡ್ತಾರೆ? ನನಗೆ ಗೊತ್ತಿಲ್ಲ ಅಂದ್ರೆ ಏನ್ ಇಷ್ಟ ಇವತ್ತೇ ನಾನ್ ಮಾಡಿರೋದು. ಮತ್ತೆ ಅವ್ರು ಹೇಳ್ತಿರೋ ಸುಳ್ಳ? ಸರ್ ಯಾವ ಕಾಲೇಜ್ ಕೇಳಿ ಯಾವ ಏರಿಯಾನ ನಿಂದು? ಏ ಬಾಮೈದ, ಅವ್ರು ಅದನ್ನೇ ಹೇಳಿ. ಹಲೋ ಬಾಮೈದ ನೋಡು, ಅವೆಲ್ಲ ಬೇಡ, ಬಿಟ್ಟಾಕು. ಬಾಮೈದ ಅಂತೆಲ್ಲ ಆಯ್ತು ಮಾತಾಡ. ಆಯ್ತು ಬ್ರೋ ಬ್ರದರ್, ಹೇಳು. ನೋಡಪ್ಪ, ನಿನ್ ತಂಗಿ ಯಾರ ನಂಗೆ ಗೊತ್ತಿಲ್ಲ, ಕಾನ್ಫರೆನ್ಸ್ ಅವಾಗಿಂದ ಮಾತಾಡ್ತಿದ್ರೆ ನಮಗೆ ಗೊತ್ತೈತೆ, ನೀವೇನ್ ನನಗೆ ಇದ್ ಮಾಡ್ತೀವಿ, ಎದುರಿಸ್ಬೇಡ್ರಿ, ಗೊತ್ತಾಯ್ತಾ? ನಿನ್ ಅಣ್ಣನಾಗಿರೋ ಏನಾಗಿರೋ ನಿನ್ ತಂಗಿ ನನ್ನ ಜೊತೆ ಓಡಾಡಿರೋದು ಸತ್ಯ. ಏನಲ್ಲ, ನಾನು ಅವ್ರ ಹುಡುಗನೇ, ಹೇಳು ಆಯ್ತು. ಅಯ್ಯ ಒಂದ್ ಹುಡ್ಗಿಗೆ 10 ಜನ ಹುಡುಗರು, ನನ್ಗ ಅವೆಲ್ಲ ಗೊತ್ತೈತೆ. ನಿನಗ್ ಸಿಕ್ಕಿದ್ರೆ ನೀನ್ ಪಡ್ಕೊ, ನನಗ್ ಸಿಕ್ಕಿದ್ರೆ ನಾನ್ ಪಡ್ಕಂತೀನಿ, ಆಯ್ತಾ? ಅಲ್ಲ ನಾನ್ ಲವ್ ಮಾಡ್ತಾ ಇದೀನಿ ಅಂತ ನೀ ಏನ್ ಫೋನ್ ಮಾಡ್ತೀರ? ನಾನು ಇನ್ನೇನ್ ಮಾಡ್ತಿದ್ದೀನಿ, ನಾನು ಅದನ್ನೇ ಮಾಡ್ತಿರೋದು. ಅಲ್ಲ ಅಕ್ಕ, ಕೆಟ್ಟ ಪದಗಳೆಲ್ಲ ಮಾತಾಡಬಾರ್ದು ಅಂತ ಹೇಳಿಲ್ವಾ? ಅಯ್ಯೋ ಅಣ್ಣ ಆಯ್ತು, ಕೆಟ್ಟ ಪದ ಮಾತಾಡೋದ ಹೇಳಿ. ನೀನು ಅದೇನ ಅಂದಲ್ಲಕ್ಕ ಅಂತವೆಲ್ಲ ಮಾತಾಡಬಾರ್ದು, ಗೊತ್ತಾಯ್ತಲ್ಲ? ನನ್ ಕೀರ್ತನ ಮಾತಾಡ್ತಾನ ಅದ್ ಹೇಳಿ ಆಯ್ತು. ಅದೇನೆ ಹೇಳ್ತಿರೋದು, ಅವ್ರು ಯಾರು ಕೆಟ್ಟ ಪದ ಎಲ್ಲ ಮಾತಾಡ್ದ ಅದೆಲ್ಲ ಕೆಟ್ಟ ಪದ ಮಾತಾಡಬಾರ್ದು ಕೀರ್ತನ, ಗೊತ್ತಿಲ್ವ ನಿನ್ಗೆ? ರೀ ನೀವ್ ಯಾರ್ ಫೋನ್ ಹೌದು ನಿಮ್ಗೆ ಯಾರು ಅಂತ ನನಗೆ ಇವಾಗ ಹೇಳ್ರಿ, ಸುಮ್ಮನೆ ತಲೆ ತಿನ್ಬೇಡ್ರಿ. ನಾನು ನಿಮ್ಮ ಅಭಿಮಾನಿ, ಈಗ ಸದ್ಯಕ್ಕೆ ಅಭಿಮಾನಿ. ಅಭಿಮಾನಿ ಅಂದ್ರೆ ನಂಬರ್ ಯಾರು ಕೊಟ್ಟಿ ನಿಮ್ಗೆ? ಅಯ್ಯ ರೇ, ನಾವ್ ನಿಮ್ಗೋಸ್ಕರ ಪ್ರಾಣನೇ ಕೊಡ್ತೀವಿ, ನೀವು ನಂಬರ್ ಕಲೆಕ್ಟ್ ಮಾಡಲ್ವಾ ನಾವು? ಅಯ್ಯೋ ನೀವ್ ಯಾರ್ರಿ ನನ್ಗೋಸ್ಕರ ಪ್ರಾಣ ಕೊಡಕ್ಕೆ? ನಾ ನಿಮ್ಮ ಅಭಿಮಾನಿ ಸದ್ಯಕ್ಕೆ. ಹಲೋ ಹಲೋ, ಏನ್ ತಿಂದ್ ಬಂದ್ರಿ? ತಿಂಡಿ ಏನ್ ತಿಂದೆ ಕೀರ್ತನ? ನೀವ್ ಯಾರ್ರಿ? ಅವಲಿಂದ ಹೇಳ್ತಿದೀನಿ, ಶ್ರೀಧರ್. ಕಂಪ್ಲೇಂಟ್ ಕೊಡಿ, ಮಾನ ಮರ್ಯಾದೆ ಹೋಗುತ್ತೆ ಅವಾಗ. ಹೌದಾ, ಆಯ್ತು ಕೊಡಿರಂತೆ, ಸಂತೋಷ. ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಚೆನ್ನಾಗಿದ್ದೀರಣ್ಣ? ನಿಮ್ಮಂತರ ಆಶೀರ್ವಾದ ಸ್ವಾಮಿ. ನೀವು ಚೆನ್ನಾಗಿರ್ತೀರ ಅಣ್ಣ? ಯಾರನ್ನ ಮಾತಾಡ್ಲಿಕ್ಕೆ ಗೋಳಾಡ್ತಾರಲ್ಲ, ಯಾಕ ಅದನ್ನ ಅಚ್ಚುಕಟ್ಟಾಗಿ ಹೇಳಿ ಸ್ವಾಮಿ, ಗೋಳಾಡೋದಂತದೇನಪ್ಪ ಕೊಟ್ಟಿಗಿಲ್ರ? ಯಾವತ್ತು ದೇವ್ರು ನಿಮಗ್ ಚೆನ್ನಾಗಿರ್ಬೇಕಣ್ಣ, ದೇವ್ರು ಯಾವತ್ತು ನೀವು ಚೆನ್ನಾಗಿರ್ಬೇಕಣ್ಣ. ನೀವು ಶಿವ ಪಾರ್ವತಿ ಇದ್ದಂಗೆ. ಹಲೋ, ಅವತ್ತು ನೀವು ಕೊಟ್ಟಿ 2 ಸೇರ್ ಅಕ್ಕಿಯಿಂದ ನಾನು ಅಕ್ಕಿ ಅನ್ನ ಮಾಡ್ಕೊಂಡು ನಾನು ನಮ್ಮ ಮಕ್ಳೆಲ್ಲ ತಿಂದು ಜೀವನ ಮಾಡಿದೀವಿ. ಸರಿ, ಎಷ್ಟೋ ಜನ ಹುಳ್ಳಿಕಾಳು ಕೊಟ್ಟಿದ್ಯಾ, ಕಾಯಿ ಕೊಟ್ಟಿದ್ಯಾ, ಹುಣ್ಸೆಹಣ್ಣು ಕೊಟ್ಟಿದ್ಯಾ? ಅಣ್ಣ ಬಿಡಿ ಸ್ವಾಮಿ, ಅವೆಲ್ಲ ಏನು, ಅದು ನಾವು ಏನ್ ಇರಾವತಿ ಕೊಟ್ಟು ನಾವು ಇಲ್ದಿದ್ರೆ ಏನ್ ಕೊಡಿವ ಸ್ವಾಮಿ? ಅಣ್ಣ ನರಸಿಂಹಣ್ಣ ತಡಿ ಒಂದ್ ನಿಮಿಷ ಅಣ್ಣ. ನಿಮ್ ಉಪಕಾರ ಯಾವತ್ತೂ ಮರಿಲಣ್ಣ. ನೀವೊಂಥರ ಶಿವ ಪಾರ್ವತಿ ಇದ್ದಂಗಣ. ಬಳ್ಳಾಪುರದಾಗೆ ನೀನು ಒಂಥರ ಶಿವ ಇದ್ದಂಗೆ. ಅಮ್ಮ ವಿಶಾಲಮ್ಮ ಇದೆಯಲ್ಲ, ಅಮ್ಮ ಅನ್ನಪೂರ್ಣೇಶ್ವರಿ ತಾಯಿ ನಮ್ಮಮ್ಮ. ಎಲ್ಲಾರ್ಗು ಎಣ್ಣೆ ಕೊಟ್ಟಂಗ ಅಕ್ಕಿನೂ ಕೊಡ್ತೈತೆ, ಎಲ್ಲಾರ್ಗು ದುಡ್ಡೆಲ್ಲ ಕೊಡ್ತೈತೆ. ನೀನು ಎಷ್ಟೋ ನರಸಿಂಹಣ್ಣ ನೀನ್ ಮಾತಾಡ ಅವ್ರಿಗೆ, ನಮ್ಮ ಫ್ರೆಂಡ್ಗೆ ಅಣ್ಣ ಅವ್ರಿಗೆ ಯಾರೋ ಊಟ ಕಿತ್ ಬಿಟ್ಟವ್ರು ಅಂತ ಯಾರು ಕೇಳೋಣ ಒಂಚೂರು? ಯಾರು ಹೇಳೋಣ? ಅವ್ರು ಸದೇ ಬಡ್ದು ಬಿಡ್ತೀನಿ ನೋಡೋಣ. ಯಾರು ಹೇಳೋಣ? ಯಾರಣ್ಣ ನಿಂಗೆ ತೊಂದರೆ ಕೊಟ್ಟಿದ್ದು?
ಬಾತ್ರೂಮ್ ಹೋಗುವಾಗ ಅಣ್ಣ ನೀವೇ ಅನ್ನ ತಿನ್ನೋ ಬಾಯಿಗೆ ಎಂತ ಮಾತಾಡ್ತೀಯಣ್ಣ ನೀನು? ನಾನೆಲ್ಲ ಬಂದು ನೀವೇ ಕೇಳಿದ್ದಲ್ಲ ಹಿಂಗೆ, ನಾನು ಬಾಯಿ ಬಿಟ್ಟೆ ಹೇಳಲ್ಲ, ಅದು ವಾಂತಿ ಬಂದಾಗ ಆಗುತ್ತೆ, ಬಾಯಿ ಬಿಟ್ಟೆ ಹೇಳಲ್ಲ ನಾನು. ಥೋ ಯಪ್ಪ ಸ್ವಾಮಿ. ನಾನು ಮಗ ಹೇಳಿದ್ನು ನಾನು. ಅದಕ್ಕೆ ನಾನ್ ಬೇಡ ಅನ್ನಪ್ಪ ಅಂತ. ಅವ್ನ ಅಮ್ಮನ ಸ್ವಾಮಿ ನನ್ನ ಮಗ ಸಿಕ್ಕಿರ್ಬೋದು ಅಣ್ಣರು. ನೀರು ಕೊಡ್ರಿ, ನೀರು ಅಣ್ಣರು ವಾಂತಿ ಮಾಡ್ತೇವೆ, ನಾನ್ ಸುಮ್ಮನಿದ್ದವ್ರು ಅಣ್ಣರು ವಾಂತಿ ಮಾಡ್ತೇವೆ ಮಾಡ್ತೇವೆ. ಮಗ ಏನ್ ಹೇಳ್ಬಿಟ್ಟು ನಾವು ಜಲ್ಡೆ ಸ್ವಾಮಿ ಸ್ವಾಮಿ. ಏನಣ್ಣ ಎಲ್ಲವ್ರಣ್ಣ ಅವರು? ಗೊತ್ತಿಲ್ಲ ಸ್ವಾಮಿ. ಯಾಕಣ್ಣ ಊಟ ಬಿಟ್ಟಿರೋದು ಎಲ್ಲ? ಜಲ್ಡೆ ಸ್ವಾಮಿ ಅದು ಅದೇ, ಅದು ಹೇಳ್ಬಾರ್ದು ಸ್ವಾಮಿ. ಇಲ್ಲಿ ನಮ್ಮ ಆತ್ಮೀಯರು ಯಾರೋ ಒಬ್ರು ಊಟ ಮಾಡ್ತಾವ್ರೆ, ಹೇಳ್ಬಾರ್ದು. ಅದು ಇದು ಏಸ್ಗೆ ಒಳಗೆ ಬರೋ ಕಾಳನ್ನ ಜಲ್ದಿಡ್ದು ಒಣಗಿಸ್ಕೊಂಡು ಸಾರು ಮಾಡ್ಕೊಂಡು ಉಣ್ಣೋದೇನು ಸ್ವಾಮಿ? ಏಸ್ಕೆಯಲ್ಲಿ ಬರ್ತಲ್ಲ ಕಾಳು, ಹೆಂಗ್ ಬರ್ತಣ? ನೀರು ಕೊಡ್ರಿ, ಅವಳೆ ಕಾಳು ಚೆನ್ನಾಗಿ ಕಾಣುತ್ತೆ ಕಣ್ಣಿಗೆ. ನೀರು ಅಮ್ಮ. ಏನು ತಪ್ಪಾದ್ರೂ ಮನ್ಸಿದ್ರೆ ನನ್ನ ಪುಸ್ತಕ ಬಾಯ್ ಬಿಟ್ಟು ನಾನು ಅದಕ್ಕೆ ನಾನು ಯಾರಿಗೂ ಹೇಳಪ್ಪ ಅನ್ನೋದು. ನನ್ನ ಕಷ್ಟ ನಾನೇ ಅನುಭವಿಸ್ತೀನಿ ಅಮ್ಮ. ಅಣ್ಣ ಓ ನರಸಿಂಹಣ್ಣ ಒಂದ್ ನಿಮಿಷ ಕಡಿ ಅಣ್ಣ ರೇ. ಅಣ್ಣ ಅವ್ರ ನಂಬರ್ ಇತ್ತಣ್ಣ ಅಣ್ಣಂತವ ನರಸಿಂಹಣ್ಣ, ಅವ್ರ ನಂಬರ್ ಕೊಡೋಣ. ಖಂಡಿತ ನನಗೆ ಗೊತ್ತಾಗಲ್ಲ ಸ್ವಾಮಿ, ಇದ್ರೊಳಗೆ ಐತೆ, ಹುಡ್ಕಕ್ ಬರಲ್ಲ. ಮಾಡಿದ್ರ ಇವಾಗ ಯಾರನ್ನ ಈ ನಡುವೆ? ಇಲ್ಲ ಸ್ವಾಮಿ, ಮಾಡಿಲ್ಲ, ಯಾರು ಮಾಡಿಲ್ಲ ಈಗ ನಡುವೆ. ನರಸಿಂಹಣ್ಣ ಒಂದ್ ಸ್ವಲ್ಪ ಉಪ್ಪು ಬಾಯಿಗೆ ಹಾಕಿಡಿ ಸ್ವಾಮಿ. ಒಂಚೂರು ಉಪ್ಪು ಬಾಯಿಗೆ ಹಾಕಿಡಿ ಸ್ವಾಮಿ. ಅಯ್ಯೋ ಉಪ್ಪು ಇರ್ಲಿ, ನೀನ್ ಹೆಂಗಣ ತಡ್ಕೊಂಡಿದ್ಯಾ ಮತ್ತೀಗೋ? ನಾನ್ ಏನೋ ಕೈ ಮಸ್ಕ್ ಇಕ್ಬಿಟ್ಟಾರ ಯಾರೋ ಅನ್ಕೊಂಡಿದ್ದೆ. ಏನಣ್ಣ ಇದು? ಇಲ್ಲ ಸ್ವಾಮಿ, ಅಮ್ಮ ನಾಡ ಬಾತ್ರೂಮ್ ಹೋಗಿ ಜಲ್ಡೆ ತಗೊಂಡೋಗು, ಅದ್ರೊಳಗೆ ಹೊರಗಡೆ ಹೋಗು. ಇವು ಜಲ್ಡೆ ಸ್ವಾಮಿ ಮಾಡಿಲ್ಲ, ಒಟ್ನಾಗೆ ಯಾರೋ ಮಂತ್ರ ಹೇಳೋರು ಮಾತ್ರ ಮಾತೇರ್ ಮಾಡಿದ್ರು ಸ್ವಾಮಿ. ಏನ್ ಮಂತ್ರ? ಏನೋ ಒಂದ್ ಮಂತ್ರ ಹೇಳಿದ್ರು, ಅವ್ರು ಯಾರೋ ತಿಕ್ಕು ಸ್ವಾಮಿ. ಒಂದೇ ಸಮುಖ ಇದು ರೈಲಾಗ ಹೋದಂಗ ಒಂದೇ ಸಮುಖ ಪಡ್ಕೊಂಡ್ಬಿಡ್ತಾನೆ. ಏನಂತ ಬಡ್ಕಂತಾರಣ್ಣ? ಅವ್ರು ಹಂಗ ಹೇಳ್ತಾನೆ, ಅವನಾರ ಮಾಡಿದ್ದ ಸ್ವಾಮಿ ಅಷ್ಟೇ. ಅಣ್ಣ ಈಗ ಮತ್ತೆ ಊಟ ಏನ್ ಮಾಡ್ತಿದ್ಯಣ್ಣ ನೀನು? ಇದು ರಾಗಿ ಗಂಜಿ ಕುಡ್ದೆ ಸ್ವಾಮಿ. ಸೊ ಅಮ್ಮ ನೀರಾಗ ಜಾಸ್ತಿ ಹಾಕ್ಬಿಟ್ಟು ಮಿಕ್ಕಿದ್ದೆಲ್ಲ ಒಣಗಿಸಿಬಿಟ್ಟು ತಿರ್ಗಾ ಕಾಳೆಲ್ಲ ವೇಸ್ಟ್ ಮಾಡೋದು ಯಾಕೆ? ತಿರ್ಗಾ ಸಾಂಬಾರ್ ಮಾಡಿ ನೋಡ್ರಿ, ನಾವ್ ಹಿಂಗೆ ಮಾಡೋದು. ನೀರು ಕೊಡ್ರಿ, ನೀರು. ಬಿಟ್ಬಿಟ್ಟು ಒಂಚೂರು ತಿರುಗಾಡಿಸಿದೆ, ಆಮೇಲೆ ತೀರಿಗಿರಿ ಹೋದವರು. ಹಲೋ ಅಣ್ಣರೇ, ಅಣ್ಣ ಬೇದಿ ಬೇರೆ ಸ್ಟಾರ್ಟ್ ಆಯ್ತು ಕಂತಣ್ಣ. ಏನಂತ ಬಡ್ಕಂತಾರಣ್ಣ? ಅದೊಬ್ರು ಗೊತ್ತಾಗೋದಿಲ್ಲ, ಏನೂ ಇಲ್ಲ ಅಣ್ಣ. ನೀನ್ ಹೇಳ್ತಿದ್ರೆ ನನಗೇನೆ ಉಸಿರಾಡಕ್ ಆಗ್ತಿಲ್ಲ. ನೀನ್ ಹೆಂಗಣ ತಡ್ಕಂತೀಯ? ಇನ್ನೊಂದೇ ಒಂದ್ ಸೆಕೆಂಡ್ ಹೇಳಿ ನನ್ ತಲೆ ಉಸಿರು ಹೊರಟಿತ್ತು.